ಕೆಆರ್ಪೇಟೆಯ ಕೈಗೋನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ವೀರಭದ್ರೇಶ್ವರ ಸ್ವಾಮಿ ಉತ್ಸವ. ದೇವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಹೆಗಲ ಮೇಲೆ ಹೊತ್ತು ಭಕ್ತಿ ಮೆರೆದ ಮಾಜಿ ಸಚಿವ ನಾರಾಯಣಗೌಡ ಅವರ ಮನೆ ದೇವರಾಗಿರುವ ಕೈಗೋನಹಳ್ಳಿ ವೀರಭದ್ರ ಸ್ವಾಮಿ ಉತ್ಸವ ಅಂಗವಾಗಿ ಮಾಜಿ ಸಚಿವರಿಂದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಉತ್ಸವದಲ್ಲಿ ಮಾಜಿ ಸಚಿವರ ಜೊತೆಗೆ ಊರಿನ ಗ್ರಾಮಸ್ಥರು ಉತ್ಸವದಲ್ಲಿ ಭಾಗಿಯಾಗಿದ್ದರು. ಕೈಗೋನಹಳ್ಳಿ ವೀರಭದ್ರೇಶ್ವರ ಅಂತ ಹೇಳಿದ್ರೆ ತುಂಬ ಇಡೀ ಜಗತ್ತಿಗೆ ಹೆಸರುವಾಸಿಯಾದಂಥ ಭಗವಂತನ ವರ್ಷಕ್ಕೊಂದ್ಸರಿ ನಾವು ಊರ ಎಲ್ಲ ಗ್ರಾಮದವರು ಹಿರಿಯರು ಎಲ್ಲ ಸೇರಿ ಈ ಹಬ್ಬವನ್ನು ಪರಂಪರೆ ಮಾಡ್ಕೊಬರ್ತಾ ಇರುವಂಥದ್ದು. ನಮ್ಮ ಊರಿನಿಂದ ಮುಂಚೆ ನಡಿಗೆಯಲ್ಲಿ ಹೋಗ್ತಿದ್ರು. ಭಗವಂತನ ಸಾಮಗ್ರಿಗಳನ್ನು ತಗೊಂಡು ಅಲ್ಲಿ ಅಡ್ಡೆ ಬಿಗಿದು ಎಲ್ಲ ಸ್ನಾನವನ್ನು ಮಾಡಿ ಭಗವಂತನ ಪೂಜೆ ಮಾಡಿ ಜೊತೆಲಿ ಊಟವನ್ನು ಮಾಡಿ ಹೇಮಗಿರಿ ಹೊಳೆಯಲ್ಲಿ ನಡ್ಕೊಂಡು ಬಂದು ಭಗವಂತನ ಕೆಆರ್ಪೇಟೆಯಲ್ಲಿ ಯಾರ್ಯಾರು ಭಕ್ತಾದಿಗಳಿದ್ದಾರೆ ಅವರೆಲ್ಲ ಮನೆ ಹತ್ರ ಅಂಗಡಿ ಹತ್ರ ಹೋಗಿ ಅವರೆಲ್ಲ ಆಶೀರ್ವಾದವನ್ನು ಮಾಡಿ ಕೈಗೊಂಡು ಇವತ್ತು ರಾತ್ರಿ ರಂಗದ ಹಬ್ಬ, ಕುಣಿತ, ರಂಗ ಕುಣಿತ ಮತ್ತು ವೀರಶೈವ ಕುಣಿತ ಎಲ್ಲ ಕುಣಿತಗಳು ಇರುತ್ತೆ. ಅದ್ಭುತವಾದ ಹಬ್ಬವನ್ನು ನಮ್ಮೂರಿನವರು ಪರಂಪರದಿಂದ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಆ ಗ್ರಾಮದ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ ಆತ್ಮಪೂರ್ವಕ ವಂದನೆ, ಅಭಿನಂದನೆ, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಗವಂತನ ಶಕ್ತಿ ತುಂಬ ಇದೆ. ನಾವು ನೋಡಿದ್ರಿ ಕೇವಲ 2 ವರ್ಷದೊಳಗಡೆ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿಸ್ಕೊಂಡ ಭಗವಂತ. ಅವರು ಇವರು ಅಂತಲ್ಲ, ಎಲ್ಲ ಭಕ್ತಾದಿಗಳು ಅವರಲ್ಲಿ ಏನೇನು ಕೈಲಿ ಶಕ್ತಿ ಇದೆ ಅದನ್ನೆಲ್ಲ ಮುಂಬೈ ಇರ್ಬೋದು, ಡಿಲ್ಲಿ ಇರ್ಬೋದು, ಇಲ್ಲಿ ತಾಲೂಕು ನಮ್ಮ ಕರ್ನಾಟಕದವರು ಎಲ್ಲ ಬಂದು ಭಗವಂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇನ್ನೂ ಹಣ ಉಳಿಯುವಂಥ ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆ ಪರಂಪರಾ ಪೂಜೆಯನ್ನು ಮಾಡ್ಕೊಂಡು ನಾನು ಮುಂಬೈ ನಗರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಭಗವಂತನ ಗಡಿಯಲ್ಲಿ ಕುಂತ್ಕೊಂಡು 1 ಗಂಟೆ ಕಾಲ ಕಣ್ಣೀರು ಹಾಕಿ ನಾನು ಮುಂಬೈ ನಗರಕ್ಕೆ ಹೋಗಿದ್ದಂಥದ್ದು. ಭಗವಂತನ ಆಶೀರ್ವಾದ ನಾನು ಒಂದು ಸಾರಿನೂ ರಂಗದಾಗ ತಪ್ಪಿಸ್ಕೊಂಡಿದ್ದೆ. ಒಂದು ಸಾರಿ ತಪ್ಪಿಸ್ಕೊಂಡಿದ್ದೆ. ನಮ್ಮ ಕುಟುಂಬದವರು ನನ್ನ ಮಾತು ಕೇಳ್ದೇನೆ ದಾರಿ ತಪ್ಪಿದ್ರು. ಅದಕ್ಕಾಗಿ ನಾನು ಬಂದಿರಲಿಲ್ಲ ನನ್ನ ಮನಸ್ಸಿನಲ್ಲಿ. ಆದರೂ ನಾನು ರಾತ್ರಿ ಮನೆಗೊಳಗೆ ಬಿಟ್ಟಿರಲಿಲ್ಲ ಭಗವಂತ. ಆವಾಗ ಕ್ಷಮೆಯನ್ನು ಕೇಳಿ ಪ್ರತಿಯೊಂದು ಹಬ್ಬದಲ್ಲೂ ಬಂದು